ಇವತ್ತು ನಮ್ಮ ತೋಟದಲ್ಲಿ ಸೊಪ್ಪು ಮತ್ತು ಸ್ಟ್ರಾಬೆರಿ ಹಾರ್ವೆಸ್ಟ್ ಇದೆ. ಹಾರ್ವೆಸ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ AM ಗಾರ್ಡನ್. ನಾನು ನಿಮ್ಮ ಹೇಮಾ. ಸ್ಟ್ರಾಬೆರಿ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಮಕ್ಳಿಗಂತೂ ಸ್ಟ್ರಾಬೆರಿ ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗೆಯೇ ಸ್ವಲ್ಪ ಹುಳಿ ಸಿಹಿ ಇರೋದ್ರಿಂದ ಇದು ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಾವು 4 ಗಿಡನ ಇಟ್ಕೊಂಡಿದ್ದೀವಿ ನೋಡಿ. ಈ ಥರ ಸಣ್ಣದಾಗಿದೆ, ಆದ್ರೂ ತುಂಬ ಚೆನ್ನಾಗಿರುತ್ತೆ. ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ಟ್ರಾಬೆರಿ. ನೀವು ನೋಡ್ತಾ ಇದ್ದೀರಾ, ಈ ಥರ ಸ್ಟ್ರಾಬೆರಿ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಎಪ್ಸಮ್ ಸಾಲ್ಟನ್ನು ನೀರಲ್ಲಿ ಬೆರೆಸ್ಬಿಟ್ಟು ಇದಕ್ಕೆ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಯಿ ಇಳುವರಿ ಬರುತ್ತೆ. ಹಾಗೆಯೇ ಸ್ವಲ್ಪ ಪಾಲಕ್ ಸೊಪ್ಪಿದೆ. ಮಿಶ್ರ ಬೇಸಾಯ ಪದ್ಧತಿ ಅಂತ ಏನು ಹೇಳಿದ್ದೆ ಅದನ್ನು ನಾನು ಆ ಬೆಡ್ಡಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು ಇದು ನೋಡಿ, ಇದು ನಾನು 2ನೇ ಸತಿ ಇದನ್ನು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಈ ಥರ ಎಲೆ ಕಟ್ ಮಾಡೋದ್ರಿಂದ ಮತ್ತೆ ಎಲೆ ಮತ್ತೆ ಬರುತ್ತೆ. ಹಾಗೆಯೇ ಪಾಲಕ್ ಸೊಪ್ಪು ತುಂಬ ನ್ಯೂಟ್ರಿಷನ್ ಇರೋದ್ರಿಂದ ನಾವು ದೇಹಕ್ಕೆ ಅಂದರೆ ನಾವು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತಂಪು ಕೂಡ ಇರುತ್ತೆ ನೋಡಿ. ಈ ಥರ ಎಲೆನ ನಾನು ಇದರಲ್ಲಿ ಮಿಶ್ರ ಬೇಸಾಯ ಪದ್ಧತಿ ಮಾಡಿದ್ದೆ. ಈರುಳ್ಳಿ ಇದೆ, ಹಾಗೆಯೇ ಸ್ವಲ್ಪ ಸೋರೆಕಾಯಿ ಹೀರೆಕಾಯಿ ಗಿಡಗಳನ್ನ ಹಾಕಿದ್ದೆ. ಇದು ಜಾಸ್ತಿ ಆಗಿರೋದ್ರಿಂದ ಸೋರೆಕಾಯಿ ಹೀರೆಕಾಯಿ ಗಿಡಗಳು ಬೆಳವಣಿಗೆ ಕಡಿಮೆ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ಸೊಪ್ಪನ್ನು ಬೇರು ಸಮೇತ ತೆಗೆದುಬಿಡ್ತೀನಿ. ಇನ್ನೂ ಒಂದು ಸತಿ ನಾನು ಹಾರ್ವೆಸ್ಟ್ ಮಾಡಿಕೊಂಡು ಮತ್ತೆ ಸೊಪ್ಪನ್ನ ಬೇರು ಸಮೇತ ತೆಗೆದುಬಿಡ್ತೀನಿ. ಹಾಗೆಯೇ ಇದಕ್ಕೆ ವಾರಕ್ಕೆ 15 ದಿವಸಕ್ಕೆ ಲಿಕ್ವಿಡ್ ರೂಪದಲ್ಲಿ ಅಥವಾ ಗೊಬ್ಬರದ ರೂಪದಲ್ಲಿ ನಾವೇನಾದರೂ ಗೊಬ್ಬರ ಕೊಟ್ಟರೇನೆ ಬೆಳೆನೂ ಕೂಡ ಚೆನ್ನಾಗಾಗೋದು ನೋಡಿ. ಈ ಥರ ನಾವು ಒಂದೊಂದು ಎಲೆನೇ ಕಟ್ ಮಾಡೋದ್ರಿಂದ ಮತ್ತೆ ಅದರ ಕೆಳಗಡೆಯಿಂದ ಮತ್ತೆ ಹೊಸ ಎಲೆಗಳು ಉತ್ಪತ್ತಿ ಆಗುತ್ತೆ. ಹಾಗೆಯೇ ಸೊಪ್ಪು ಕೂಡ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಇದೆ ನಮ್ಮ ಬೆಡ್ಡು. ಅದರಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಸೋರೆಕಾಯಿ ಹೀರೆಕಾಯಿ ಗಿಡಗಳಿದೆ. ಇದನ್ನು ವಾರಕ್ಕೂ 15 ದಿವಸಕ್ಕೂ ನಾವು ಕೊಡಲಿ ಅಥವಾ ಏನಾದರೂ ಕಂಬಿ ಸಹಾಯದಿಂದ ಮಣ್ಣನ್ನು ಕ್ಲಿಯರಾಗಿ ನಾವು ಅದು ಕೆದರೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಸೊಪ್ಪು ಸಿಕ್ಕಿದೆ. ಸ್ವಲ್ಪ ದಂಟಿನ ಸೊಪ್ಪು ಇದೆ, ಅದನ್ನು ಕೂಡ ಹಾರ್ವೆಸ್ಟ್ ಮಾಡೋಣ ಬನ್ನಿ. ಹೋದ ವಾರ ನೋಡಿದ್ರಿ ಹಾರ್ವೆಸ್ಟಲ್ಲಿ ಇದನ್ನು ನಾನು ಈ ಪಾಟಲ್ಲಿ ನಾನು ಹಾರ್ವೆಸ್ಟ್ ಮಾಡಿದ್ದೆ. ಅದೇ ಪಾಟಲ್ಲಿ ಮತ್ತೆ ನಾನು ದಂಟಿನ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ನಾನು ದಂಟಿನ ಸೊಪ್ಪು ಮುರ್ಕೊಳ್ಳೋದ್ರಿಂದ ಮುರಿದಿದ್ದ ಜಾಗದಲ್ಲಿ ಮತ್ತೆ ನಮಗೆ ಸೊಪ್ಪು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ. ಇದು ಹೊಸ ಸೊಪ್ಪು. ಅದೇ ಥರ ನಾನು ಸೊಪ್ಪನ್ನು ಮುರ್ಕೊಳ್ತಾ ಇದ್ದೀನಿ. ನಾವು ಯಾವ ಜಾಗದಲ್ಲಿ ಮುರಿತೀವೋ ಆ ಜಾಗದಲ್ಲಿ ಸೊಪ್ಪು ಮತ್ತೆ ಸ್ಟಾರ್ಟ್ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೀವು ಮಾಡೋ ಒಂದು ಕಾಮೆಂಟು ನಮಗೆ ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ಉತ್ತೇಜನ ನೀಡುತ್ತೆ ನೋಡಿ. ಈ ಪಾಲಕ್ ಸೊಪ್ಪು ಬೀಜ ಆಗ್ತಾಯಿದೆ. ಹಾಗೆಯೇ ಇದರಲ್ಲಿ ಸ್ವಲ್ಪ ಒಂದು ದಂಟಿನ ಸೊಪ್ಪಿದೆ, ಅದನ್ನು ಮುರ್ಕೊಳ್ಳೋಣ. ಹಾಗೆಯೇ ನೀವೇನು ನೋಡ್ತಾ ಇದ್ದೀರಾ ಟೊಮೆಟೊ ಗಿಡಗಳು, ಹಾಗೆಯೇ ನೌಕಲ್ ಗಿಡಗಳು ನೋಡಿ. ಆಲ್ರೆಡಿ ಇಲ್ಲಿ ಗಡ್ಡೆ ಸ್ಟಾರ್ಟ್ ಆಗಿದೆ. ನಾನು ಅಲ್ಲೊಂದು ನೌಕಲ್ ನಾರನ್ನ ಹಾಕಿದ್ದೆ. ಹಾಗೆ ನೋಡಿ ಟೊಮೆಟೊ ಗಿಡಗಳು ಚೆನ್ನಾಗಿ ಬಂದಿದೆ. ಹಾಗೆಯೇ ನೀವು ಹೋದ ವಿಡಿಯೋದಲ್ಲಿ ಈ ಬದನೆಕಾಯಿ ಗಿಡನ ನೋಡಿದ್ರಿ. ಇದು ಆಲ್ಮೋಸ್ಟ್ ಸತ್ತೋಗೋ ಪರಿಸ್ಥಿತಿಗೆ ಬಂದಿತ್ತು ನೋಡಿ. ಎಷ್ಟು ಚೆನ್ನಾಗಿ ರಿಕವರಿ ಆಗಿದೆ. ಮತ್ತು ಇದು ಕಾಯಿ ಹೂವು ಸ್ಟಾರ್ಟ್ ಆಗಿದೆ. ಹಾಗೆಯೇ ಸ್ವಲ್ಪ ಚಿಕ್ಕಡಿಕಾಯಿ ಇದೆ, ಅದನ್ನು ಹಾರ್ವೆಸ್ಟ್ ಮಾಡೋಣ ಬನ್ನಿ. ಈ ಚಿಕ್ಕಡಿಕಾಯಿ ಗಿಡಗಳಲ್ಲಿ ಹುಳ ಜಾಸ್ತಿ ಅಂದರೆ ಏನು ಅಂತೀವಲ್ಲ ಅದು ಕಪ್ಪೇನು ಜಾಸ್ತಿ ನೋಡಿ. ಇಷ್ಟು ಚಿಕ್ಕ ತುಂಬ ಚೆನ್ನಾಗಿತ್ತು ಗಿಡ. ಏನು ಬಿದ್ದಿದೆ ಗಿಡ ಪೂರ್ತಿ ಸತ್ತೋಗೋ ಥರ ಆಗಿದೆ. ಅದಕ್ಕೆ ನಾನು ಆಲ್ರೆಡಿ ನಮ್ಮ ವೀಡಿಯೋದಲ್ಲಿ ಇಟ್ಟಿದ್ದೀನಿ. ಆ ಥರ ನಾನು ಮದ್ದನ್ನು ಹೊಡೆದಿದ್ದೆ ನೋಡಿ. ಇವತ್ತು ನಮ್ಮ ತೋಟದಲ್ಲಿ ನಮಗೆ ಇಷ್ಟು ತರಕಾರಿ ಸಿಕ್ಕಿದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ. ಎಲ್ಲರಿಗೂ ಧನ್ಯವಾದಗಳು. ಬಾಯ್.